ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಇಂದು ಮುಕ್ತಾಯ ಕಾಣಲಿದೆ. ಭಾರ್ಗವಿಯ ಮತ್ತೊಂದು ಮುಖ ಇಂದು ಅನಾವರಣ ಆಗುವ ಮೂಲಕ ಸೀರಿಯಲ್ ಕೊನೆಗೊಳ್ಳಲಿದೆ. ಸದ್ಯ ಸೀತಾಗೆ ಇಂದ್ರವಾಣಿ ಸಾವಿನ ರಹಸ್ಯ ತಿಳಿದಿದೆ. ಇವರ ಕೊಲೆಯನ್ನ ಭಾರ್ಗವಿಯೇ ಮಾಡಿದ್ದು ಎಂದು ಗೊತ್ತಾಗಿದೆ. ಈ ವಿಷಯವನ್ನ ರಾಮ್ ಬಳಿ ಹೇಳಬೇಕು ಎಂದಾಗ ಸೀತಾಳನ್ನ ಕಿಡ್ನಾಪ್ ಆಗಿದೆ. ಇಲ್ಲಿ ಸೀತಾಳನ್ನ ಅಪಹರಿಸಿದ್ದು ಮತ್ಯಾರೂ ಅಲ್ಲ, ಅದು ಭಾರ್ಗವಿ. ಇತ್ತ ಮನೆಯಲ್ಲಿ ಸೀತಾ ನಾಪತ್ತೆಯಾಗಿರುವ ವಿಷಯ ತಿಳಿದು ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಸದ್ಯ ಸೀತಾಗೆ ಕೊಟ್ಟ ಪೆನ್ಡ್ರೈವ್ನಿಂದ ಭಾರ್ಗವಿಯ ಕಳ್ಳಾಟ ಬಯಲಾಗಿದೆ. ಆ ಪೆನ್ಡ್ರೈವ್ನಲ್ಲಿ ಇಂದ್ರವಾಣಿಯನ್ನ ಭಾರ್ಗವಿ ಕೊಲೆ ಮಾಡಿರುವ ಫೋಟೋ ಇದೆ. ನೆಗೆಟಿವ್ನಲ್ಲಿ ಸ್ಪಷ್ಟವಾಗಿ ಕಾಣಿಸದಿದ್ರೂ ಸತ್ಯ ಎಲ್ಲ ರಹಸ್ಯವನ್ನ ಸೀತಾ ಬಳಿ ಹೇಳಿದ್ದಾನೆ. ಬೆಟ್ಟದ ಮೇಲೆ ನಿಂತಿರುವುದು ಭಾರ್ಗವಿ ಎಂಬ ಸತ್ಯವನ್ನ ಹೇಳಿದ್ದಾನೆ. ಸೀತಾ ತಕ್ಷಣ ರಾಮ್ಗೆ ಕಾಲ್ ಮಾಡಿ ಕೂಡಲೇ ಮನೆಗೆ ಬರುವಂತೆ ಹೇಳಿದ್ದಾಳೆ. ಆದರೆ ಎಲ್ಲ ಘಟನೆಯನ್ನ ಭಾರ್ಗವಿ ಹೊರಗಡೆ ನಿಂತು ಕೇಳಿಸಿಕೊಂಡಿದ್ದಾಳೆ. ರಾಮ್ ಪುನಃ ಕಾಲ್ ಮಾಡಿ ಏನು ವಿಷಯ ಎಂದು ಕೇಳುವಾಗ ಭಾರ್ಗವಿ ಫೋನ್ ಕಿತ್ತುಕೊಂಡಿದ್ದಾಳೆ. ಯಾಕೆ, ಏನಾಯ್ತು, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅಪ್ಪು ಹತ್ರ ಏನೋ ಮುಖ್ಯವಾದ ವಿಚಾರ ಮಾತನಾಡಬೇಕು ಅಂತಿದ್ದೆ, ಅಲ್ಲ ಏನದು ಎಂದು ಭಾರ್ಗವಿ ಕೇಳ್ತಾಳೆ. ಆಗ ಸೀತಾ ನಂಬಿಕೆ ದ್ರೋಹ ಮಾಡಿದವರ ಜೊತೆ ಯಾವ ವಿಷಯ ಮಾತನಾಡಲು ಆಗಲ್ಲ ಎಂದು ಹೇಳ್ತಾಳೆ. ಇದರಿಂದ ಕೇಳುವ ಭಾರ್ಗವಿ ನಂಬಿಕೆ ದ್ರೋಹನ ಏನಾಯ್ತು ಸೀತಾ ಎನ್ನುತ್ತಾಳೆ. ಆಗ ತನ್ನ ಬಳಿ ಇರುವ ಫೋಟೋವನ್ನ ಭಾರ್ಗವಿ ಮುಖಕ್ಕೆ ಸೀತಾ ಎಸೆದಿದ್ದು ಫೋಟೋಗಳನ್ನ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ. ಯಾವ ವಿಚಾರವನ್ನ ನಾನು ಹೊರಬರಬಾರದು ಅಂತ ಎಷ್ಟೋ ಪ್ರಯತ್ನ ಮಾಡಿದ್ದೆ, ಆದ್ರೆ ನೀನು ಹಾವಿನ ಬಾಲ ಹಿಡಿದು ಹುತ್ತವನ್ನೇ ಕಂಡು ಹಿಡಿದೆ ಎನ್ನುತ್ತಾಳೆ. ಆಗ ಎಲ್ಲ ವಿಚಾರವನ್ನ ನಾನು ರಾಮ್ಗೆ ಹೇಳ್ತೀನಿ, ತೋರಿಸ್ತೀನಿ ಎಂದು ಸೀತಾ ಹೇಳಿದಾಗ ಜೋರಾಗಿ ನಗುವ ಭಾರ್ಗವಿ, ನೀನು ಹೋಗಿ ರಾಮ್ ಬಳಿ ನಿಜ ಹೇಳುವವರೆಗೂ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ ಎಂದು ಹೇಳಿ ಸೀತಾಳನ್ನ ಕಿಡ್ನಾಪ್ ಮಾಡ್ತಾಳೆ. ಕತ್ತಲೆ ಕೋಣೆಯೊಂದರಲ್ಲಿ ಸೀತಾಳನ್ನ ಭಾರ್ಗವಿ ಕಟ್ಟಿ ಹಾಕಿರ್ತಾಳೆ. ಆದ್ರೆ ಇದಕ್ಕೆ ಹೆದರದ ಸೀತಾ, ನನ್ನ ಕಟ್ಟಿ ಹಾಕಿದ ವಿಷಯ ರಾಮ್ಗೆ ಗೊತ್ತಾದ್ರೆ ನಿಮ್ ಕತೆ ಏನಾಗುತ್ತೆ ಅಂತ ಯೋಚನೆ ಮಾಡಿ, ನನ್ನ ಜೊತೆ ನನ್ನ ರಾಮ್ ಇರೋ ತನಕ ಯಾರು ಏನ್ ಮಾಡೋಕೆ ಆಗಲ್ಲ ಎಂದು ಹೇಳ್ತಾಳೆ. ಆಗ ಪ್ರತ್ಯಕ್ಷವಾಗುವ ಸಿಹಿ ಭಾರ್ಗವಿ ಆಂಟಿನ ಏನಾದ್ರೂ ಮಾಡಿ ಸೀತಮ್ಮನ್ನ ಕರ್ಕೊಂಡು ಹೋಗ್ಲಾ ಎಂದು ಯೋಚನೆ ಮಾಡ್ತಾಳೆ. ಬಳಿಕ ಬೇಡ ಬೇಡ, ಈ ಭಾರ್ಗವಿ ಆಂಟಿ ಬ್ಯಾಡ ಆಂಟಿ ಅಂತ ಅಪ್ಪನಿಗೆ ಗೊತ್ತಾಗಬೇಕು, ಅವರನ್ನೇ ಇಲ್ಲಿಗೆ ಬರೋ ರೀತಿ ಮಾಡ್ತೇನೆ ಎಂದು ಪ್ಲಾನ್ ಮಾಡಿದ್ದಾಳೆ. ಇಂದಿನ ಎಪಿಸೋಡ್ನಲ್ಲಿ ರಾಮ್ನ ಎದುರು ಭಾರ್ಗವಿಯ ಕರಾಳ ಮುಖ ಬಯಲಾಗಲಿದೆ.